ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕಮಾಲೆ ಈ ಸರಣಿಯ 14ನೇ ಸರಣಿಕೆಯನ್ನು ನಾನು ಓದುತ್ತಿದ್ದೇನೆ. ವಿಷಯ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಹಿಂದಿನ ಸರಣಿಕೆಯಿಂದ ಈ ಸರಣಿಕೆಯನ್ನು ನಾನು ಮುಂದುವರಿಸುತ್ತಿದ್ದೇನೆ. ಗಮನಾರ್ಹ ಕೊಡುಗೆ ನೀಡಿದ ವಿವಿಧ ಕ್ಷೇತ್ರಗಳು. ವಿಕ್ರಮ್ ಸಾರಾಭಾಯಿ ಅವರು ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ತಮ್ಮನ್ನು ಸೀಮಿತಗೊಳಿಸಲಿಲ್ಲ. ಕಲಾಕ್ಷೇತ್ರದಿಂದ ಹಿಡಿದು ಬಾಹ್ಯಾಕಾಶ ಕ್ಷೇತ್ರದವರೆಗೂ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದರು. ಪ್ರತಿ ಕ್ಷೇತ್ರದಲ್ಲೂ ಹೊಸ ಪದ್ಧತಿಗಳು, ಹೊಸ ವ್ಯವಸ್ಥೆಗಳು, ಹೊಸ ಯೋಜನೆಗಳು, ಹೊಸ ಪ್ರಕ್ರಿಯೆಗಳು, ಮಾನವ ಸಂಪನ್ಮೂಲದ ಕ್ಷಮತೆ ಹೆಚ್ಚಿಸುವ ಹೊಸ ವಿಧಾನಗಳು ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳ ಸಂಸ್ಥೆಗಳ ಜಂಟಿ ಯೋಜನೆಗಳನ್ನು ಹಮ್ಮಿಕೊಂಡರು. ಉದಾಹರಣೆಗೆ ಕೃಷಿ ಹಾಗೂ ಪರಮಾಣು ಸಂಸ್ಥೆಗಳ ಜಂಟಿ ಯೋಜನೆ, ಆಕಾಶವಾಣಿ ಮತ್ತು ಬಾಹ್ಯಾಕಾಶ ಸಂಸ್ಥೆಗಳ ಜಂಟಿ ಯೋಜನೆ ಮೊದಲಾದ ಇನ್ನೂ 10 ಹಲವು ವಿವಿಧ ಕ್ಷೇತ್ರಗಳ ಸಂಸ್ಥೆಗಳು ಪರಸ್ಪರ ಪೂರಕವಾಗಿ ಕಾರ್ಯನಿರ್ವಹಿಸಿ ದೇಶದ ಜನಸಾಮಾನ್ಯನಿಗೆ ಹೊಸ ಕೊಡುಗೆ ನೀಡುವತ್ತ ಹಲವಾರು ಕಾರ್ಯಗಳನ್ನು ಕೈಗೆತ್ತಿಕೊಂಡರು. ವಿಕ್ರಮ್ ಸಾರಾಭಾಯಿ ಅವರು ಅಣುಶಕ್ತಿ ಹಾಗೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮನ್ನು ತಾವೇ ಸಂಪೂರ್ಣ ತೊಡಗಿಸಿಕೊಳ್ಳುವುದರ ಮೊದಲು ಕೈಗೊಂಡ ವಿವಿಧ ಕ್ಷೇತ್ರಗಳ ಕಾರ್ಯಗಳ ಬಗ್ಗೆ ಒಮ್ಮೆ ಅವಲೋಕಿಸೋಣ. ಕಲೆ, ಸಂಗೀತ, ನೃತ್ಯಗಳಲ್ಲಿ ಅಪಾರ ಆಸಕ್ತಿ ಇದ್ದ ವಿಕ್ರಮ್ ಸಾರಾಭಾಯಿ ಅವರು ಖ್ಯಾತ ಭರತನಾಟ್ಯ ಹಾಗೂ ಹಲವು ಪ್ರಕಾರಗಳ ನೃತ್ಯ ಪ್ರವೀಣೆ ತಮ್ಮ ಪತ್ನಿ ಮೃಣಾಲಿನಿ ಸಾರಾಭಾಯಿ ಅವರೊಡನೆ ಜಂಟಿಯಾಗಿ ದರ್ಪಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಎಂಬ ಕಲಾ ಸಂಸ್ಥೆಯನ್ನು ಅಹಮದಾಬಾದಿನಲ್ಲಿ 1949ರಲ್ಲಿ ಸ್ಥಾಪಿಸಿದರು. ಈ ಸಂಸ್ಥೆಯಲ್ಲಿ ಸಂಗೀತ, ನೃತ್ಯ, ನಾಟಕ ಮೊದಲಾದ ವಿವಿಧ ಕಲೆಗಳ ಪ್ರಕಾರಗಳಲ್ಲಿ ಯುವಜನರಿಗೆ ಆಸಕ್ತರಿಗೆ ತರಬೇತಿ ನೀಡಲಾಯಿತು. ಹಲವಾರು ಖ್ಯಾತನಾಮರು ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದುಕೊಂಡವರಿದ್ದಾರೆ. 1950ರಲ್ಲಿ ಸಾರಾಭಾಯಿ ತಮ್ಮ ಕುಟುಂಬದ ಒಡೆತನದಲ್ಲಿದ್ದ ಬರೋಡಾದ ಕೆಮಿಕಲ್ಸ್ ಸಂಸ್ಥೆಯ ನಾಯಕತ್ವವನ್ನು ವಹಿಸಿಕೊಂಡರು. 1955ರಲ್ಲಿ ತಮ್ಮದೇ ಆದ ಸಹೃದ್ ಗೀಗಿ ಲಿಮಿಟೆಡ್ ಸಂಸ್ಥೆಯನ್ನು ಸ್ಥಾಪಿಸಿದರು. 1956ರಲ್ಲಿ ಸಾರಾಭಾಯಿ ಅವರು ಯುರೋಪ್ ಹಾಗೂ ಅಮೆರಿಕ ರಾಷ್ಟ್ರಗಳ ಸಹಯೋಗದೊಂದಿಗೆ ಜನಸಾಮಾನ್ಯರಿಗೆ ಅತ್ಯವಶ್ಯಕವಾಗುವ ವಿಟಮಿನ್, ಪೆನ್ಸಿಲಿನ್, ಸ್ಟ್ರೆಪ್ಟೊಮೈಸಿನ್ ಮೊದಲಾದ ಔಷಧಿಗಳ ತಯಾರಿಕೆಯನ್ನು ಪ್ರಾರಂಭಿಸಿದರು. 1957ರಲ್ಲಿ ಸ್ವಸ್ತಿಕ್ ಆಯಿಲ್ ಮಿಲ್ಸ್ ಲಿಮಿಟೆಡ್ನ ಆಡಳಿತವನ್ನು ವಹಿಸಿಕೊಂಡರು. ವಿಕ್ರಮ್ ಸಾರಾಭಾಯಿ ಅವರು ತಮ್ಮ ವೈಜ್ಞಾನಿಕ ದೃಷ್ಟಿಕೋನದಿಂದ ಆ ಕಾರ್ಖಾನೆಯಲ್ಲಿ ಬದಲಾವಣೆಗಳನ್ನು ತರಲಾರಂಭಿಸಿದರು. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿ ದೇಶದಲ್ಲಿ ಜವಳಿ ಕ್ರಾಂತಿಗೆ ಮುನ್ನುಡಿ ಬರೆಯಲು ಅಹಮದಾಬಾದ್ ಜವಳಿ ಇಂಡಸ್ಟ್ರೀಸ್ ರಿಸರ್ಚ್ ಅಸೋಸಿಯೇಷನ್ ಸಂಸ್ಥೆಯನ್ನು 1957ರಲ್ಲಿ ಪ್ರಾರಂಭಿಸಿದರು. 1958ರಲ್ಲಿ ಸಾರಾಭಾಯಿ ಮೆರ್ಕ್ ಲಿಮಿಟೆಡ್ ಸಂಸ್ಥೆಯನ್ನು ಹುಟ್ಟು ಹಾಕಿದರು. 1960-62ರ ಮಧ್ಯ ಕೋಲ್ಕತ್ತಾದ ಸ್ಟ್ಯಾಂಡರ್ಡ್ ಫಾರ್ಮಾಸ್ಯೂಟಿಕಲ್ಸ್ ಸಂಸ್ಥೆಯನ್ನು ತಮ್ಮ ಸರ್ಪತಿಗೆ ತೆಗೆದುಕೊಂಡಿದ್ದರಲ್ಲದೆ ಸಾರಾಭಾಯಿ ಸಂಶೋಧನಾ ಕೇಂದ್ರ ಹಾಗೂ ಆಪರೇಷನ್ಸ್ ರಿಸರ್ಚ್ ಗ್ರೂಪ್ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಜೊತೆಯಲ್ಲಿಯೇ ಮತ್ತು 3 ಹೊಸ ಕಂಪನಿಗಳನ್ನು ಸ್ಥಾಪಿಸಿದ ಸಾರಾಭಾಯಿ ಅವರು ದಿನಕ್ಕೆ 20 ಗಂಟೆ ಅವಿರತವಾಗಿ ದುಡಿಯುತ್ತಾ ಕೇವಲ 4 ಗಂಟೆ ನಿದ್ರೆ ಮಾಡುತ್ತಿದ್ದರು. ಅವರು ಹೊಸ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದೇ ಅಲ್ಲದೆ ಅಲ್ಲಿ ತಮ್ಮದೇ ಹೊಸ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸುತ್ತಾ ಎಲ್ಲ ಯೋಜನೆಗಳಲ್ಲೂ ಯಶಸ್ವಿಯಾಗುತ್ತಿದ್ದರು. 1955-62ರಲ್ಲಿ ಅಮೆರಿಕಾದ ಬೋಸ್ಟನ್ನಿನ MITಯಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಭಾರತೀಯ ಕೈಗಾರಿಕಾ ಕ್ಷೇತ್ರದಲ್ಲಿದ್ದ ಆಡಳಿತ ವರ್ಗದವರಿಗಾಗಿ ವಿಶೇಷ ಶಿಕ್ಷಣದ ಅವಶ್ಯಕತೆ ಇದೆ ಎಂಬುದು ವಿಕ್ರಮ್ ಸಾರಾಭಾಯಿಯವರ ಆಲೋಚನೆಯಾಗಿತ್ತು. ಈ ನಿಟ್ಟಿನಲ್ಲಿ ಅವರು ಅವಿರತ ಪ್ರಯತ್ನದಿಂದ ಭಾರತ ಸರ್ಕಾರ, ಗುಜರಾತ್ ಸರ್ಕಾರ, ಗುಜರಾತಿನ ಉದ್ಯಮಿಗಳ ಮುಖ್ಯಸ್ಥರ ಸಹಕಾರದಿಂದ ಅಹಮದಾಬಾದಿನ ಖ್ಯಾತ ಉದ್ಯಮಿ ಕಸ್ತೂರಿಬಾಯಿ ಲಾಲ್ ಬಾಯಿ ಅವರ ಜೊತೆಗೂಡಿ
ಇಂದು ವಿಶ್ವವಿಖ್ಯಾತವಾಗಿರುವ ಭಾರತದಲ್ಲೇ ಅತ್ಯುತ್ತಮ ಮ್ಯಾನೇಜ್ಮೆಂಟ್ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿರುವ ಅಹಮದಾಬಾದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆಯನ್ನು 1961ರಲ್ಲಿ ಸ್ಥಾಪಿಸಿ ಆರಂಭದ 3 ವರ್ಷ ಅದರ ಸಂಸ್ಥಾಪಕ ನಿರ್ದೇಶಕರಾದರು. ಬಾಹ್ಯಾಕಾಶ ರಂಗದಲ್ಲಿ ಸಾಧನೆ. ವಿಕ್ರಮ್ ಸಾರಾಭಾಯಿಯವರು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ತಮ್ಮ ದೂರದೃಷ್ಟಿ, ವೈಜ್ಞಾನಿಕ ವಿಧಾನ ಹಾಗೂ ತಂತ್ರಜ್ಞಾನಗಳ ಅಳವಡಿಕೆಗಳಿಂದ ಭಾರತದ ಔದ್ಯಮಿಕ ರಂಗವು ಆಧುನಿಕಗೊಳ್ಳಲು ಕಾರಣರಾದರು. ನಂತರ ಅವರು ತಮ್ಮ ನೆಚ್ಚಿನ ಸಂಶೋಧನಾ ವಿಷಯವಾದ ಬಾಹ್ಯಾಕಾಶ ಕ್ಷೇತ್ರದತ್ತ ಕಾಲಿಟ್ಟರು. ಆ ಒಂದು ಹೆಜ್ಜೆ ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಟ್ಟಿರುವ ಒಂದು ಅಮೋಘ ಹೆಜ್ಜೆಗೆ ಮೂಲ ಕಾರಣವಾಯಿತೆಂದೇ ಹೇಳಬಹುದು. 1957ರ ಅಕ್ಟೋಬರ್ 4ರಂದು ಅಂದಿನ ಸೋವಿಯತ್ ರಷ್ಯಾ ಜಗತ್ತಿನಲ್ಲೇ ಮೊಟ್ಟಮೊದಲ ಬಾರಿಗೆ ಉಪಗ್ರಹವೊಂದನ್ನು ಅಂತರಿಕ್ಷಕ್ಕೆ ಹಾರಿಸಿತು. ಸ್ಪುಟ್ನಿಕ್ ಉಡಾವಣೆಯ ನಂತರ 1958ರಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಸಂಸ್ಥೆಯು ಬಾಹ್ಯಾಕಾಶ ಸಂಶೋಧನೆಗಾಗಿಯೇ ಹೊಸ ಸಂಸ್ಥೆಯಾದ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಕಾಸ್ಪರ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿತು. 1962ರಲ್ಲಿ ಈ ಸಂಸ್ಥೆಯು ಭೂಮಿಯ ಮ್ಯಾಗ್ನೆಟಿಕ್ ಈಕ್ವೇಟರ್ನಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡುವುದು ಅತ್ಯುತ್ತಮವೆಂದು ಅಭಿಪ್ರಾಯಪಟ್ಟಿತು. ಇದೇ ಸತ್ಯವನ್ನು ವಿಕ್ರಮ್ ಸಾರಾಭಾಯಿಯವರು 1947ರಲ್ಲೇ ತಮ್ಮ PhD ಪ್ರಬಂಧದಲ್ಲಿ ದಾಖಲಿಸಿದ್ದರು. ಇದು ಸಾರಾಭಾಯಿಯವರಿಗೆ ಬಾಹ್ಯಾಕಾಶ ವಿಜ್ಞಾನ, ಉಪಗ್ರಹಗಳ ಉಡಾವಣೆ, ರಾಕೆಟ್ ತಂತ್ರಜ್ಞಾನದ ಬಗ್ಗೆ ಇದ್ದ ಅದ್ವಿತೀಯ ಜ್ಞಾನಕ್ಕೆ ಉದಾಹರಣೆಯಾಗಿದೆ. ಬಾಹ್ಯಾಕಾಶ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಮನಗಂಡ ಭಾರತ ಸರ್ಕಾರವು 1961ರ ಆಗಸ್ಟ್ ತಿಂಗಳಲ್ಲಿ ಬಾಹ್ಯಾಕಾಶ ಸಂಶೋಧನಾ ಕಾರ್ಯವನ್ನು ಕೈಗೊಳ್ಳಲು ಹೋಮಿ ಜಹಂಗೀರ್ ಬಾಬಾ ಅವರು ಕಾರ್ಯದರ್ಶಿಯಾಗಿದ್ದ ಅಣುಶಕ್ತಿ ಇಲಾಖೆಗೆ ಸೂಚಿಸಿತು. ಹೀಗೆ ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನಾ ಕಾರ್ಯವು ಅಣುಶಕ್ತಿ ಇಲಾಖೆಯ ಅಧೀನದಲ್ಲಿ ಪ್ರಾರಂಭವಾಯಿತು. ಹೋಮಿ ಬಾಬಾ ಅವರು 1962ರ ಫೆಬ್ರವರಿ 16ರಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಕಾಸ್ಪರ್ ತರಹವೇ ಬಾಹ್ಯಾಕಾಶ ಸಂಶೋಧನಾ ಕಾರ್ಯಗಳನ್ನು ನಡೆಸಲು ಅಣುಶಕ್ತಿ ಇಲಾಖೆಯ ಅಧೀನದಲ್ಲಿಯೇ ಪ್ರತ್ಯೇಕ ವಿಭಾಗವಾಗಿ ಇಂಡಿಯನ್ ನ್ಯಾಷನಲ್ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಅನ್ನು ಸ್ಥಾಪಿಸಿ ಅದಕ್ಕೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯವರನ್ನು ಮುಖ್ಯಸ್ಥರನ್ನಾಗಿ ಮಾಡಿದರು. ಭಾರತದಲ್ಲೂ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಆಯ್ದ ಹಲವು ಯುವ ಇಂಜಿನಿಯರ್ಗಳನ್ನು ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ತರಬೇತಿಗಾಗಿ ಕಳುಹಿಸಿದರು. ಇವರುಗಳೇ ಮುಂದಿನ ದಶಕದಲ್ಲಿ ಇಸ್ರೋ ಸಂಸ್ಥೆಯ ರಾಕೆಟ್ ಹಾಗೂ ಉಪಗ್ರಹಗಳ ಅಭಿವೃದ್ಧಿಗೆ ಬೆನ್ನೆಲುಬಾದರು. ಆ ಯುವ ವಿಜ್ಞಾನಿಗಳಲ್ಲಿ ಒಬ್ಬರಾಗಿದ್ದವರು ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಎಂಬುದು. ಯುವಕರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸುವುದರಲ್ಲಿ ಸಾರಾಭಾಯಿ ಅವರಿಗಿದ್ದ ಸಾಮರ್ಥ್ಯವನ್ನು ತೋರಿಸುತ್ತದೆ. ನಂತರ ನಡೆದದ್ದು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸುವರ್ಣ ಇತಿಹಾಸವೆಂದೇ ಹೇಳಬಹುದು. ಆಗ ಸಾರಾಭಾಯಿಯವರು ಕೈಗೊಂಡ ಪ್ರಥಮ ಯೋಜನೆಯಂತೆ ಕೇರಳದ ತಿರುವನಂತಪುರ ಸಮೀಪದ ತುಂಬಾ ಎಂಬಲ್ಲಿ ತುಂಬಾ ಈಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ TERLS ನ ನಿರ್ಮಾಣ ಕಾರ್ಯ ಆರಂಭವಾಗಿ 1963ರ ನವೆಂಬರ್ 21ರಂದು ಭಾರತದ ಮೊದಲ ಸೌಂಡಿಂಗ್ ರಾಕೆಟನ್ನು ಉಡಾವಣೆ ಮಾಡಲಾಯಿತು. ಮ್ಯಾಗ್ನೆಟಿಕ್ ಈಕ್ವೇಟರ್ಗೆ ಅತಿ ಸಮೀಪದಲ್ಲಿದ್ದುದರಿಂದ ತುಂಬಾವನ್ನು ಸೌಂಡಿಂಗ್ ರಾಕೆಟ್ಗಳ ಲಾಂಚಿಂಗ್ ಸ್ಟೇಷನ್ ನಿರ್ಮಾಣ ಮಾಡಲು ಆಯ್ಕೆ ಮಾಡಲಾಯಿತು. ಮ್ಯಾಗ್ನೆಟಿಕ್ ಈಕ್ವೇಟರ್ ಹಾಗೂ ಐನೋಸ್ಫಿಯರ್ ಪದರಗಳ ಬಗ್ಗೆ ಹಲವಾರು ವರ್ಷಗಳ ಹಿಂದೆಯೇ ತಮ್ಮ PhD ಅಧ್ಯಯನ ವೇಳೆ ವಿಕ್ರಮ್ ಸಾರಾಭಾಯಿಯವರು ಅಪಾರ ಸಂಶೋಧನೆ ನಡೆಸಿದ್ದರಿಂದ ಈ ವಿಷಯಗಳಲ್ಲಿ ಅವರಿಗಿದ್ದ ಆಳವಾದ ಜ್ಞಾನ ಸೌಂಡಿಂಗ್ ರಾಕೆಟ್ಗಳ ಉಡಾವಣೆಯು ಸಫಲವಾಗುವಂತೆ ಮಾಡಿತು. ಸೌಂಡಿಂಗ್ ರಾಕೆಟ್ ಎಂದರೆ ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ತನ್ನ ಸಬ್ ಆರ್ಬಿಟಲ್ ಫ್ಲೈಟ್ನಲ್ಲಿ ನಡೆಸುವ ಸಲುವಾಗಿ ಉಪಕರಣಗಳನ್ನು ಕೊಂಡೊಯ್ಯುವ ಪ್ರಾಯೋಗಿಕ ರಾಕೆಟ್. ಸಬ್ ಆರ್ಬಿಟಲ್ ಫ್ಲೈಟ್ ಎಂದರೆ ಭೂಮಿಯನ್ನು ಒಂದು ಸುತ್ತು ಸಹ ಸುತ್ತದೆ ಭೂಮಿಯಿಂದ ಉಡಾವಣೆಯಾಗಿ
ಮತ್ತೆ ಭೂಮಿಗೆ ಹಿಂದಿರುಗುವ ರಾಕೆಟ್ಟಿನ ಪಥ. ತುಂಬಾದಲ್ಲಿ ವಿಕ್ರಮ್ ಸಾರಾಭಾಯಿಯವರ ನೇತೃತ್ವದಲ್ಲಿ ಸೌಂಡಿಂಗ್ ರಾಕೆಟ್ ಹಾಗೂ ಬಾಹ್ಯಾಕಾಶ ಬಗೆಗಿನ ಸಂಶೋಧನೆಗಳ ಕಾರ್ಯವು ಶೀಘ್ರವಾಗಿ ನಡೆಯಲಾರಂಭಿಸಿತು. 1965 ಜನವರಿ 1ರಂದು ತುಂಬಾ ಸಮೀಪದ ವೇಲಿ ಎಂಬಲ್ಲಿ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ SSTC, ನಂತರ ಇದನ್ನು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC ಎಂದು ಪುನರ್ನಾಮಕರಣ ಮಾಡಲಾಯಿತು ಎಂಬ ಕೇಂದ್ರವನ್ನು ಸ್ಥಾಪಿಸಲು ಕಾರಣರಾದ ಸಾರಾಭಾಯಿಯವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಶೋಧನೆಗಳು ನಡೆಯುವಂತೆ ಕ್ರಮಗಳನ್ನು ಕೈಗೊಂಡರು. ಏರೋಸ್ಪೇಸ್ ಇಂಜಿನಿಯರಿಂಗ್ ಬಗ್ಗೆ ಸಂಶೋಧನೆ, ಸೌಂಡಿಂಗ್ ರಾಕೆಟ್ ಹಾಗೂ ಉಪಗ್ರಹ ಉಡಾವಣಾ ರಾಕೆಟ್ಟುಗಳ ವಿನ್ಯಾಸ ಮತ್ತು ಅಭಿವೃದ್ಧಿ ಕಾರ್ಯಗಳು ಈ ಸಂಸ್ಥೆಯ ಉದ್ದೇಶವಾಗಿತ್ತು. ಈ ನಡುವೆ 1966 ಜನವರಿ 24ರಂದು ನಡೆದ ವಿಮಾನ ಅಪಘಾತದಲ್ಲಿ ಹೋಮಿ ಜಹಂಗೀರ್ ಬಾಬಾ ತೀರುವುದದ್ದು ದೇಶದ ಅಣುಶಕ್ತಿ ಸಂಶೋಧನೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ದೊಡ್ಡ ಹಿನ್ನಡೆಯುಂಟಾಯಿತು. ಅಣುಶಕ್ತಿ ಕಮಿಷನ್ನಿನ ಚೇರ್ಮನ್ ಹಾಗೂ ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿಯಾಗಿ ಭಾರತೀಯ ಅಣುಶಕ್ತಿ ಸಂಶೋಧನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಾರಾಭಾಯಿಯವರಿಗೆ ನೀಡಲಾಯಿತು. ಇದೇ ವರ್ಷ ಅಂದರೆ 1966ರಲ್ಲಿ ಸಾರಾಭಾಯಿಯವರು ಭಾರತ ಸರ್ಕಾರದ ವಿದ್ಯುನ್ಮಾನ ಕಮಿಟಿಗೆ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಲೇ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಯೂನಿಯನ್ಗೆ ಭಾರತದ ವತಿಯಿಂದ ಸದಸ್ಯರಾದರು. ಇವುಗಳ ನಡುವೆಯೇ ನೆಹರು ಫೌಂಡೇಶನ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಟಿ ಸರ್ವಿಸಸ್ ಸೆಂಟರ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಸಾರಾಭಾಯಿಯವರು ದೇಶಕ್ಕೆ ನೀಡುತ್ತಿದ್ದ ಈ ಎಲ್ಲ ಕೊಡುಗೆಗಳನ್ನು ಗುರುತಿಸಿದ ಭಾರತ ಸರ್ಕಾರ ಇವರಿಗೆ 1966ರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹಲವು ಕ್ಷೇತ್ರಗಳಲ್ಲಿ ಏಕ ಸಮಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ ಸಾರಾಭಾಯಿಯವರು ಭಾರತದ ಅಣುಶಕ್ತಿ ಹಾಗೂ ಬಾಹ್ಯಾಕಾಶ ಸಂಶೋಧನೆಗಳು ಇನ್ನೂ ಹೆಚ್ಚಿನ ವೇಗ ಪಡೆದುಕೊಳ್ಳುವಂತೆ ಹಲವಾರು ಕಾರ್ಯಗಳನ್ನು ಕೈಗೆತ್ತಿಕೊಂಡರು. ಇದೇ ನಿಟ್ಟಿನಲ್ಲಿ ಅಹಮದಾಬಾದಿನಲ್ಲಿ 1967 ಜನವರಿ 1ರಂದು ಭೂಮಿಯಿಂದ ಉಪಗ್ರಹಗಳೊಡನೆ ಸಂವಹನ ನಡೆಸುವ ಸಲುವಾಗಿ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ಟೆಲಿಕಮ್ಯುನಿಕೇಷನ್ ಅರ್ತ್ ಸ್ಟೇಷನ್ ESCES ಎಂಬ ಭೂಕೇಂದ್ರವನ್ನು ಸ್ಥಾಪಿಸಿದರು. ಇದೇ ವರ್ಷದಲ್ಲಿ ಸಾರಾಭಾಯಿಯವರು ಬಿಹಾರದ ಜಾದೂಗುಡದಲ್ಲಿ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹಾಗೂ ಆಂಧ್ರಪ್ರದೇಶದ ಹೈದರಾಬಾದಿನಲ್ಲಿ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಬಾಹ್ಯಾಕಾಶ ಸಂಶೋಧನೆಗಾಗಿ ಸ್ಥಾಪಿಸಲಾದ SSTCಯಲ್ಲಿ ಬಾಹ್ಯಾಕಾಶ ವಿಜ್ಞಾನದ ವಿವಿಧ ವಿಷಯಗಳ ಪರಿಣಿತರು ಸಂಶೋಧನೆಗಳನ್ನು ಸಾರಾಭಾಯಿಯವರ ಮಾರ್ಗದರ್ಶನದಲ್ಲಿ ಆರಂಭಿಸಿದ್ದರು. ನೋದನ, ಪ್ರೊಪಲ್ಷನ್, ಸಂರಚನೆ, ಸ್ಟ್ರಕ್ಚರ್, ಏರೋಡೈನಮಿಕ್ಸ್, ಮೆಟೀರಿಯಲ್ಸ್, ನಿಯಂತ್ರಣ ಹಾಗೂ ಪಥನಿರ್ದೇಶನ, ಖಗೋಳಶಾಸ್ತ್ರ, ವಿದ್ಯುನ್ಮಾನ ಸಿಸ್ಟಮ್, ಇಂಜಿನಿಯರಿಂಗ್ ಮೊದಲಾದ ವಿವಿಧ ವಿಭಾಗಗಳಲ್ಲಿ ಭಾರತೀಯರು ಪರಿಣಿತಿ ಹೊಂದುವಲ್ಲಿ ಸಾರಾಭಾಯಿಯವರ ಕೊಡುಗೆ ಅತ್ಯಮೂಲ್ಯವಾಗಿತ್ತು. ಇವರೆಲ್ಲರ ಅವಿರತ ಪ್ರಯತ್ನದ ಫಲವಾಗಿ ಸಾರಾಭಾಯಿಯವರ ಮಾರ್ಗದರ್ಶನದಲ್ಲಿ 1967ರ ನವೆಂಬರ್ನಲ್ಲಿ ಮೊದಲ ರೋಹಿಣಿ ರಾಕೆಟ್ RH-75 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. 1968 ಫೆಬ್ರವರಿ 2ರಂದು ಭಾರತದ ಪ್ರಧಾನಿಯವರು ವಿಕ್ರಮ್ ಸಾರಾಭಾಯಿಯವರು ಸ್ಥಾಪಿಸಿದ ತುಂಬಾ ಸೌಂಡಿಂಗ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅನ್ನು ವಿಶ್ವಸಂಸ್ಥೆಗೆ ಅರ್ಪಿಸುವ ಮೂಲಕ ವಿಶ್ವದಲ್ಲಿ ಬಾಹ್ಯಾಕಾಶ ಸಂಶೋಧನೆಗಳನ್ನು ನಡೆಸುವ ದೇಶಗಳ ಪಟ್ಟಿಯಲ್ಲಿ ಭಾರತವು ಸೇರ್ಪಡೆಗೊಂಡಿತು. ಇಂದಿನ ಪ್ರತಿ ಭಾರತೀಯನ ಹೆಮ್ಮೆಯ ಸಂಸ್ಥೆಯಾದ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪನೆಯಾದದ್ದು 1969 ಆಗಸ್ಟ್ 15ರಂದು. 50 ವರ್ಷಗಳ ಹಿಂದೆ ವಿಕ್ರಮ್ ಸಾರಾಭಾಯಿಯವರ ಅವಿರತ ಪ್ರಯತ್ನದಿಂದ ರೂಪುಗೊಂಡ ಈ ಸಂಸ್ಥೆ ಅಂದಿನಿಂದ ಇಂದಿನವರೆಗೂ ಮಾಡಿದ ಸಾಧನೆ ಅಮೋಘ, ಅಪೂರ್ವ, ಅನನ್ಯ, ಅಪರಿಮಿತ ಎಂದೇ ಹೇಳಬಹುದು. ಇಸ್ರೋದ ಮೊದಲ ಅಧ್ಯಕ್ಷರಾದ ವಿಕ್ರಮ್ ಸಾರಾಭಾಯಿಯವರ ಮುಂದಿದ್ದ ಸವಾಲುಗಳು ಅಗಾಧವಾಗಿತ್ತು. 1970ರಲ್ಲಿ ವಿಯೆನ್ನಾದಲ್ಲಿ ನಡೆದ 14ನೇ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ
IAEA ಸಮ್ಮೇಳನದ ಅಧ್ಯಕ್ಷರಾಗಿದ್ದ ವಿಕ್ರಮ್ ಸಾರಾಭಾಯಿಯವರು 1970-80ರ ದಶಕದಲ್ಲಿ ಭಾರತ ಅಣುಶಕ್ತಿ ಹಾಗೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲು ಬೇಕಾದ ಯೋಜನೆಗಳ ನೀಲನಕ್ಷೆಯನ್ನು ಮಂಡಿಸಿದರು. ಇದೇ ವರ್ಷದಲ್ಲಿ ಇಂಡಿಯನ್ ಜಿಯೋಫಿಸಿಕಲ್ ಯೂನಿಯನ್ನಿನ ಅಧ್ಯಕ್ಷರಾದರು. 1971ರಲ್ಲಿ ಅಣುಶಕ್ತಿಯ ಶಾಂತಿಯುತ ಉಪಯೋಗಗಳಿಗಾಗಿ ನಡೆದ 4ನೇ ವಿಶ್ವಸಂಸ್ಥೆಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1947ರಿಂದ ನಿರಂತರವಾಗಿ ಹಲವು ಸಂಸ್ಥೆಗಳನ್ನು, ಕಾರ್ಖಾನೆಗಳನ್ನು, ಸಂಘಟನೆಗಳನ್ನು ಸ್ಥಾಪಿಸಿ ಅವುಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿ ಭಾರತದಾದ್ಯಂತ ನಿರಂತರವಾಗಿ ಓಡಾಡುತ್ತಾ ದಿನಕ್ಕೆ ಕೇವಲ 4 ಗಂಟೆ ನಿದ್ದೆ ಮಾಡಿ 20 ಗಂಟೆ ವಿವಿಧ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಸಾರಾಭಾಯಿಯವರ ಮನಸ್ಸು ಮತ್ತು ಮೆದುಳು ಉತ್ತುಂಗದಲ್ಲಿದ್ದರೂ ಹೃದಯ ಹಾಗೂ ದೇಹ ಆ ಒತ್ತಡವನ್ನು ತಡೆದುಕೊಳ್ಳಲಾಗುತ್ತಿರಲಿಲ್ಲ. ಔಷಧಿಗಳನ್ನು ತಯಾರು ಮಾಡುವ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪಿಸಿದ್ದ ಸಾರಾಭಾಯಿಯವರು ತಮ್ಮ ಆತ್ಮೀಯ ಸಹೋದ್ಯೋಗಿ ಡಾಕ್ಟರ್ ರಾಜಾರಾಮಣ್ಣ ಅವರಲ್ಲಿ ತಮ್ಮ ಒತ್ತಡವನ್ನು ನಿಯಂತ್ರಿಸಲು ಯೋಗ ಕಲಿಯುವ ಇಚ್ಛೆ ವ್ಯಕ್ತಪಡಿಸಿದ್ದು ದಾಖಲಾಗಿದೆ. ದೆಹಲಿ, ಅಹಮದಾಬಾದ್, ತಿರುವನಂತಪುರಗಳ ಮಧ್ಯ ಅವರ ಓಡಾಟ ನಿರಂತರವಾಗಿತ್ತು. 1971 ಡಿಸೆಂಬರ್ 30ರಂದು ತಿರುವನಂತಪುರದ ಕೋವಲಂ ಅತಿಥಿ ಗೃಹದಲ್ಲಿ ವಿಕ್ರಮ್ ಸಾರಾಭಾಯಿಯವರು ತಮ್ಮ 52ನೇ ವಯಸ್ಸಿನಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾದಾಗ ದೇಶಕ್ಕೆ ದೊಡ್ಡ ಆಘಾತವಾಯಿತು. ಅಣುಶಕ್ತಿ ಹಾಗೂ ಬಾಹ್ಯಾಕಾಶ ಇಲಾಖೆಗಳ ವಿಜ್ಞಾನಿಗಳು ಗರಬಡದಂತಾದರು. ಆದರೆ ವಿಕ್ರಮ್ ಸಾರಾಭಾಯಿ ಅವರು ತಮ್ಮ ಸಹೋದ್ಯೋಗಿಗಳನ್ನು ಅತ್ಯುತ್ತಮವಾಗಿ ತಯಾರು ಮಾಡಿದ್ದರು. ಅವರ ನಂತರ ಸಂಶೋಧನೆಯನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವ ಸಾಮರ್ಥ್ಯವನ್ನು ಬೆಳೆಸಿದ್ದರು. ಸಾರಾಭಾಯಿಯವರು ಮಾರ್ಗದರ್ಶನ ನೀಡಿ ರೂಪಿಸಿದ ವಿಜ್ಞಾನಿಗಳು ಇಡೀ ವಿಶ್ವದಲ್ಲೇ ಮೇರು ವ್ಯಕ್ತಿಗಳಾದರು. ಪ್ರೊಫೆಸರ್ ಸತೀಶ್ ಧವನ್, ಪ್ರೊಫೆಸರ್ UR ರಾವ್, ಡಾಕ್ಟರ್ APJ ಅಬ್ದುಲ್ ಕಲಾಂ, ಡಾಕ್ಟರ್ ರಾಜಾರಾಮಣ್ಣ ಮೊದಲಾದವರು. ಸಾರಾಭಾಯಿ ನಂತರದ ಇಸ್ರೋ ಮತ್ತು ಅಣು ಸಂಸ್ಥೆಯನ್ನು ಅಮೋಘವಾಗಿ ಮುನ್ನಡೆಸಿ ಸಾರಾಭಾಯಿಯವರ ಹೆಸರನ್ನು ಭಾರತೀಯ ವಿಜ್ಞಾನ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತೆ ಮಾಡಿದರು. ವಿಕ್ರಮ್ ಸಾರಾಭಾಯಿಯವರು ದೇಶಕ್ಕೆ ನೀಡಿದ ಸೇವೆಗಾಗಿ 1972ರಲ್ಲಿ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿತು. 1974 ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ನಲ್ಲಿ ಚಂದ್ರನ ಮೇಲಿನ ಒಂದು ಕುಳಿಗೆ ವಿಕ್ರಮ್ ಸಾರಾಭಾಯಿಯವರ ಹೆಸರನ್ನಿಟ್ಟು ಅವರ ಹೆಸರನ್ನು ಅಮರವನ್ನಾಗಿಸಿದರು. ನಂತರದ ದಿನಗಳಲ್ಲಿ ಪ್ರೊಫೆಸರ್ MGK ಮೆನನ್, ಪ್ರೊಫೆಸರ್ ಸತೀಶ್ ಧವನ್, ಪ್ರೊಫೆಸರ್ UR ರಾವ್, ಡಾಕ್ಟರ್ ಕಸ್ತೂರಿ ರಂಗನ್, ಡಾಕ್ಟರ್ ಮಾಧವನ್ ನಾಯರ್, ಡಾಕ್ಟರ್ K ರಾಧಾಕೃಷ್ಣನ್, ಶ್ರೀ AS ಕಿರಣ್ ಕುಮಾರ್, ಡಾಕ್ಟರ್ K ಶಿವನ್ ಹಾಗೂ ಇಂದಿನ S ಸೋಮನಾಥ್ ಅವರುಗಳು ಇಸ್ರೋ ಸಂಸ್ಥೆಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ರೂಪಿಸಿ ನಡೆಸಿಕೊಂಡು ಬಂದಿದ್ದಾರೆ. ಅವರುಗಳ ಅದ್ಭುತ ನಾಯಕತ್ವದಲ್ಲಿ ಇಸ್ರೋ ಸಾಧನೆಗಳು ಅದ್ವಿತೀಯವಾಗಿ ಮುಂದುವರೆದಿವೆ. ಉಪಸಂಹಾರ: ಅದ್ವಿತೀಯ ವಿಜ್ಞಾನಿ, ತಂತ್ರಜ್ಞ, ಉದ್ಯಮಿ ಗುಣಗಳಿಂದ ಪೂರಿತವಾದ ವ್ಯಕ್ತಿತ್ವವುಳ್ಳ ಮೇಧಾವಿ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ವೈಜ್ಞಾನಿಕ ಜಗತ್ತಿಗೆ ಅಪ್ರತಿಮ ಕೊಡುಗೆ ನೀಡಿರುವುದು ನಮ್ಮ ಅದೃಷ್ಟವೇ ಸರಿ. ಇವರ ರೂಪುರೇಖೆಗಳಂತೆ ನಡೆದು ನಾವು ದೇಶದಲ್ಲಿ ವಿಜ್ಞಾನವನ್ನು ಮುಗಿಲೆತ್ತರಕ್ಕೆ ಏರಿಸೋಣ. ಶ್ರೀಮತಿ ಪ್ರಿಯಾಂಕಾ ವಿ 2010ರಿಂದ UR ರಾವ್ ಉಪಗ್ರಹ ಕೇಂದ್ರದ ನಿಯಂತ್ರಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ವಿದ್ಯುನ್ಮಾನ ಮತ್ತು ಸಂವಹನ ವಿಭಾಗದಲ್ಲಿ BE ಪದವಿ ಪಡೆದಿರುತ್ತಾರೆ. UR ರಾವ್ ಉಪಗ್ರಹ ಕೇಂದ್ರದಲ್ಲಿ ನಡೆಸಲಾಗುವ ಕನ್ನಡ ತಾಂತ್ರಿಕ ಕಮ್ಮಟದಲ್ಲಿ ಹಲವಾರು ಲೇಖನಗಳನ್ನು ಮಂಡಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಯ 14ನೇ ಭಾಗವನ್ನು 14ನೇ ಸರಣಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಬೇಕೆಂದು, ಇದರ ಬಗ್ಗೆ ತಿಳಿಸಬೇಕೆಂದು ಕೋರಿಕೊಳ್ಳುತ್ತಾ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ವಂದನೆಗಳು.